ಈ ಡೇ ನಾನು ಯಾವತ್ತೂ ಮರೆಯಕ್ ಸಾಧ್ಯನೇ ಇಲ್ಲ. ಎಲ್ಲಿ ತನಕ ಅಂತ ಹೇಳಿದ್ರೆ ಆಫ್ಟರ್ ಮೀಟ್ ಆಗಿ ಫ್ರೆಂಡ್ಶಿಪ್ ಆಗಿ 1 ವರ್ಷ ಕೂಡ ಆಗಿಲ್ಲ. ಅವಾಗ್ಲೇ ಹಿ ಗಿಫ್ಟೆಡ್ ಮಿ ಲೈಕ್ ತುಂಬಾ ಬೆಲೆ ಬಾಳುವ ವಸ್ತು. ಈಗಿನ ಕಾಲದಲ್ಲಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗೋಸ್ಕರ ಫೇಕ್ ಗಿವ್ ಅವೇ ಮಾಡ್ತಾ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಗೋಸ್ಕರ ಪೆಟ್ರೋಲ್ ಬೇಕಂತ ಇರೋ ಮಧ್ಯದಲ್ಲಿ 1 ವರ್ಷ ಮೀಟ್ ಆಗಿರೋ 1 ವರ್ಷದಲ್ಲಿ ಆಗಿರೋ ಫ್ರೆಂಡ್ಶಿಪ್ ನ ಇನ್ನೂ ಜಾಸ್ತಿ ಮಾಡಕ್ಕೆ ಈ ಗಿಫ್ಟೆಡ್ ಮಿ ದಿಸ್ ಒನ್. ಇಲ್ಲಿನ ಟೈಮ್ ಬಂದ್ಬಿಟ್ಟು 4:36 ಆಗಿದೆ. ಅಂದ್ರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ 6 ಗಂಟೆ ಆಗಿರತ್ತೆ ಇವಾಗ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಮಿಸ್ಟರ್ ನಿಮ್ಮ ಕನ್ನಡಿಗ. ಈ ವಿಡಿಯೋ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಡೇ ನಾನು ಯಾವತ್ತೂ ಮರೆಯಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಒಂದು ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ಮೀಟ್ ಆಗಿರೋ ಒಬ್ಬ ಫ್ರೆಂಡ್, ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿ ಎಲ್ಲಿ ತನಕ ಮುಟ್ಟಿದೆ ಅಂತ ಹೇಳಿದ್ರೆ, ಲೈಕ್ ಅವನು ನಂಗೆ ಬ್ಯಾಂಗ್ಳೂರಲ್ಲಿ ಇರ್ತಾನೆ. ಬ್ಯಾಂಗ್ಳೂರಿಂದ ನಂಗೆ ಅವನು ಇಲ್ಲಿಗೆ ಒಂದು ಐಟಮ್ ನ ಕೊಟ್ಟು ಕಳ್ಸಿದ್ದಾನೆ. ಪ್ರೈಸ್ ಕೂಡ ಜಾಸ್ತಿ ಇದೆ. ನಂಗೆ ಅದು ಎಸ್ಪೆಷಲಿ ನಾನು ಅವನ ಹತ್ರ ಮೊದ್ಲಿಂದನೂ ಹೇಳ್ತಾ ಇದ್ದೆ ತಗೊಳ್ಬೇಕು ಅಂತ. ಅದಕ್ಕೆ ಅವನು ಅದನ್ನ ನಂಗೆ ಗಿಫ್ಟ್ ಮಾಡಿದ್ದಾನೆ. ಎಲ್ಲಿ ತನಕ ಅಂತ ಹೇಳಿದ್ರೆ ಆಫ್ಟರ್ ಮೀಟ್ ಆಗಿ ಫ್ರೆಂಡ್ಶಿಪ್ ಆಗಿ 1 ವರ್ಷ ಕೂಡ ಆಗಿಲ್ಲ. ಅವಾಗ್ಲೇ ಹಿ ಗಿಫ್ಟೆಡ್ ಮಿ ಲೈಕ್ ತುಂಬಾ ಬೆಲೆ ಬಾಳುವ ವಸ್ತು. ಲೈಕ್ ನನ್ಗೆ ತುಂಬಾ ಯೂಸ್ ಆಗ್ಲಿಕ್ಕಿದೆ. ಏನಂತ ತೋರಿಸ್ತೀನಿ. ವೆನ್ ಐ ಸ್ಟಾರ್ಟೆಡ್ ಅಲ್ಲ, ನಾನು ಯಾವಾಗ ವಿಡಿಯೋನ ಪೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ಅವನು ಹೇಳ್ತಾ ಇದ್ದ ಇನ್ನೂ ಜಾಸ್ತಿ ಪೋಸ್ಟ್ ಮಾಡು, ಚೆನ್ನಾಗಿ ಮಾಡ್ತಾ ಇದೀಯಾ ಹಾಗೆ ಹೇಗೆ ಅಂತ. ಪೋಸ್ಟ್ ಮಾಡ್ತಾ ಇದ್ದೆ. ಲೈಕ್ ಈ 2 ವೀಕ್ಸ್ 1 ವೀಕ್ಸ್ ಅಲ್ಲಿ ನಾನು ಜಾಸ್ತಿ ಪೋಸ್ಟ್ ಮಾಡಕ್ ಆಗಿಲ್ಲ. ಬಿಕಾಸ್ ಐ ಆಮ್ ನಾಟ್ ವೆಲ್. ನಂದು ಎಲ್ಲ ಫುಲ್ ಹೋಗಿದೆ, ಆಗಿಲ್ಲ. ಇವತ್ತು ಸ್ವಲ್ಪ ರಿಕವರಿ ಆಗಿ ಇವಾಗ ಇಲ್ಲಿನ ಟೈಮ್ ಬಂದ್ಬಿಟ್ಟು 4:36 ಆಗಿದೆ. ಅಂದ್ರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ 6 ಗಂಟೆ ಆಗಿರತ್ತೆ ಇವಾಗ. ಸೊ ನನ್ಗೆ ಟೈಮ್ ಇಲ್ಲ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ನಿದ್ದೆಲ್ಲ ಬಿಟ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಟು ಹಿಮ್. ನಾನು ಯಾವಾಗ ಕಂಟೆಂಟ್ಸ್ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ನೋ ಅವಾಗ ನನ್ನ ಹತ್ರ ಐಫೋನ್ XS ಇತ್ತು. ಸೊ ದೆನ್ ನಾನು ಐಫೋನ್ 12 ತಗೊಂಡೆ ವಿಡಿಯೋ ಮಾಡಕ್ಕೆ. ಅದಾದ್ಮೇಲೆ ಇವಾಗ ಐಫೋನ್ 15 ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಜಾಸ್ತಿ ವ್ಲಾಗ್ ಮಾಡ್ಬೇಕಂತ ವೇಟ್ ಅ ಸೆಕೆಂಡ್, ಐ ಗಾಟ್ ದಿಸ್ ಒನ್ ಆಕ್ಷನ್ 5 Pro DJI ಅವ್ರದ್ದು. ಇದು ತಗೊಂಡಾದ್ಮೇಲೆ ನಾನು ಅವನಿಗೆ ಸಜೆಷನ್ ಮಾಡಿದೆ, ನೀನ್ ಇದೇ ತಗೋ ಅಂತ. he took this one. ಅದಾದ್ಮೇಲೆ ಅವನು Insta360 X5 ತಗೊಂಡ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ವೇಟ್ ಎ ಸೆಕೆಂಡ್, ಟಡಾ, ನೌ ಐ ಹ್ಯಾವ್ ವಿತ್ ಮೀ Insta360 X3. ಇದ್ರ ಬೆಲೆ ಕೂಡ ತುಂಬಾ ಜಾಸ್ತಿ ಆಗಿದೆ. ಬೆಲೆಗಿಂತ ಅಂದ್ರೆ ನಮ್ ಫ್ರೆಂಡ್ಶಿಪ್ಗೆ ಒಂದು ಇದ್ ಕೊಟ್ಬಿಟ್ಟು ಜಾಸ್ತಿ ವಿಡಿಯೋ ಮಾಡು, ನೀನ್ ವಿಡಿಯೋ ಮಾಡಿ ಬೆಳೆದ್ರೆ ನಾನ್ ಬೆಳ್ದಂಗೆ ಅಂತ ಹೇಳಿ ಲೈಕ್ ಈ ಗಿಫ್ಟೆಡ್ ಮಿ ದಿಸ್ ಒನ್ ಗೈಸ್. ಕ್ಯಾನ್ ಯು ಇಮ್ಯಾಜಿನ್? ನಾನು ಇದನ್ನ ನನ್ನ ಅಮ್ಮನಿಗೆ ತೋರಿಸ್ದೆ, ಅವ್ರು ತುಂಬಾ ಖುಷಿ ಆಗಿದ್ದಾರೆ. ನನ್ನ ತಮ್ಮನಿಗೆ ತೋರಿಸ್ದೆ, ತುಂಬಾ ಖುಷಿ. ನನ್ನ ರೂಮ್ಮೇಟ್ಸ್ ತೋರಿಸ್ದೆ, ಎಲ್ಲ ತುಂಬಾ ಖುಷಿ ಆಗಿದ್ದಾರೆ. ಥ್ಯಾಂಕ್ಸ್ ನಿಶಾನ್. ಒಂದು ಫ್ರೆಂಡ್ಶಿಪ್ ನ ಇಲ್ಲಿ ತನಕ ಕ್ಯಾರಿ ಮಾಡಿದ್ಯಾ. ಸೊ ಇದು ಲೈಫ್ ಲಾಂಗ್ ಹೆಂಗೆ ಇರುತ್ತೆ ಈ ಫ್ರೆಂಡ್ಶಿಪ್. ಈಗಿನ ಕಾಲದಲ್ಲಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗೋಸ್ಕರ ಫೇಕ್ ಗಿವ್ ಅವೇ ಮಾಡ್ತಾ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಗೋಸ್ಕರ ಪೆಟ್ರೋಲ್ ಬೇಕಂತ ಇರೋ ಮಧ್ಯದಲ್ಲಿ 1 ವರ್ಷ ಮೀಟ್ ಆಗಿರೋ 1 ವರ್ಷದಲ್ಲಿ ಆಗಿರೋ ಫ್ರೆಂಡ್ಶಿಪ್ ನ ಇನ್ನೂ ಜಾಸ್ತಿ ಮಾಡಕ್ಕೆ ಈ ಗಿಫ್ಟೆಡ್ ಮಿ ದಿಸ್ ಒನ್. ಅಂಡ್ ನಾನು ಅವನಿಗೆ ಕಾಲ್ ಮಾಡಕ್ ಟ್ರೈ ಮಾಡಿದೆ, ಇನ್ನು ಅವ್ನು ಎದ್ದಿಲ್ಲ ಅನ್ಸುತ್ತೆ. ಸೊ ಈಸ್ ನಾಟ್ ಪಿಕಿಂಗ್ ಮೈ ಕಾಲ್, ಆಯ್ತಾ. ಅದಕ್ಕೆ ನಾನು ಅವ್ನಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ ನಿನ್ನೆ. ದೆನ್ ಅವನು ಒಂದು ಸಖತ್ತಾಗ ಒಂದು ಮೆಸೇಜ್ ಹೇಳಿದ. ಆಡಿಯೋ ಮೆಸೇಜ್ ಕೇಳಿ ನಂಗೆ ತುಂಬಾ ಸೈಕ್ ಆಗಿದೆ. ನಾನ್ ಬೆಳೆದ್ರೆ ಅವ್ನ್ ಬೆಳ್ದಂಗಂತೆ, ನೀನ್ ಜಾಸ್ತಿ ವಿಡಿಯೋ ಮಾಡ್ ಮಚ, ನೀನ್ ಬೆಳಿಬೇಕು, ನೀನ್ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತ ಅವ್ನ್ ವಿಶ್ ಮಾಡ್ತಾ ಇದ್ದಾನೆ ನನ್ಗೆ. ಸೊ ಇದಕ್ಕೋಸ್ಕರ ಆದ್ರೂ, ಇದನ್ನೆಲ್ಲ ಮೇಂಟೈನ್ ಮಾಡಕ್ಕಾದ್ರೂ ನಾನು ಡೈಲಿ ವಿಡಿಯೋಸ್ ಮತ್ತೆ ವ್ಲಾಗ್ ನ ಮಾಡ್ಕೋಬೇಕು. ಈ 2 ವೀಕ್ಸ್ ಇಂದ ಮಾಡಕ್ ಆಗಿಲ್ಲ ಬಿಕಾಸ್ ಐ ಆಮ್ ನಾಟ್ ವೆಲ್. ಇನ್ಮೇಲಿಂದ ಕಂಟಿನ್ಯೂ ಆಗಿ ಇಡ್ತೀನಿ. ಥ್ಯಾಂಕ್ಸ್ ನಿಶಾನ್ ಒನ್ಸ್ ಅಗೇನ್. ಇದನ್ನ ನಾನು ಒಂದ್ ಲೆವೆಲ್ ರೀಚ್ ಆದ್ಮೇಲೆ ನಂಗೆ ಮಾತೇ ಬರ್ತಾ ಇಲ್ಲ ಏನ್ ಹೇಳ್ಬೇಕಂತ. ಬಿಕಾಸ್ ಇದ್ ನಾನ್ ಮೊದ್ಲು ತಗೊಳ್ಬೇಕಂತ ನನ್ನ ಆಸೆ ಆಗಿತ್ತು. ಸೊ ನಾನು ಅದ್ ತಗೊಳಕ್ ಆಗಿಲ್ಲ. ದೆನ್ ಐ ಪ್ಲಾನ್ ಫಾರ್ ಇದು ಆಕ್ಷನ್ 5 Proಗೆ ತಗೊಂಡೆ. ಅದಾದ್ಮೇಲೆ ನಾನು ಅವನ ಹತ್ರ ಹೇಳ್ದೆ, ಈ ತರ ಅಂತ ನಾನು ತಗೋಬೇಕು ಅಂತ ಇದ್ದೆ, ಲೈಕ್ ಹಿಂಗಿಂಗ್ ಅಂತ ಹೇಳಿದಾಗ ಸಡನ್ಲಿ ಪ್ಲಾನ್ ಮಾಡ್ಬಿಟ್ಟು ಅವನು Insta360 X5 ತಗೊಂಡು Insta360 X3 ನಂಗೆ ಗಿಫ್ಟ್ ಮಾಡಿದಾನೆ. ಥ್ಯಾಂಕ್ಸ್ ಮಚ, ಲವ್ ಯು ಲಾಟ್ಸ್ ಆಫ್ ಲವ್. ನಂಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ 4:15 ನಿನ್ನೆನೆ ವಿಡಿಯೋ ಮಾಡ್ಬೇಕಿತ್ತು. ಇದು ನಂಗೆ ಬಂದ್ ಸಿಕ್ಕಿರೋದು ನಿನ್ನೆ. ನಾನು ನಿನ್ನೆನೆ ವಿಡಿಯೋ ಮಾಡ್ಬೇಕಿತ್ತು, ನಿನ್ನೆ ಮಾಡಕ್ ಆಗಿಲ್ಲ. ಸೊ ಅದಕ್ಕೆ ಇವತ್ ಮಾಡ್ತಾ ಇದೀನಿ. ಸಾರಿ. ನಂಗಿದು ಹೆಂಗ್ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ. ಅವನ ಹತ್ರನೇ ಕೇಳ್ಬೇಕು.
ಅವನಿದ್ ಗಿಫ್ಟ್ ಮಾಡಿರೋದು, ಇಲ್ಲ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೇಕು ಹೆಂಗೆಲ್ಲ ಯೂಸ್ ಮಾಡೋದು ಅಂತ. ಸೊ ವಿಲ್ ಸಿ ಇದ್ರಲ್ಲಿ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಹೆಂಗ್ ಬರೋದಂತ ನೋಡೋಣ. ಸೊ ಅಷ್ಟೇ ಇವತ್ತಿಗೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮಚ ಥ್ಯಾಂಕ್ಸ್ ಅ ಲಾಟ್, ಲವ್ ಯು, ಐಮ್ ಗೋನಾ ಮಿಸ್ ಯು. ಸಿಗೋಣ ಆದಷ್ಟು ಬೇಗ ಬ್ಯಾಂಗ್ಳೂರಲ್ಲಿ, ಜೊತೆಲೆ ಮೋಟೋ ಬ್ಲಾಗ್ ಮಾಡೋಣ. ಓಕೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಏನಾದ್ರು ನೀವು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್.